ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿರುತ್ತೇನೆ. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕೊಟ್ಟಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಾಗುವುದು. ಈ ದಿನದ ದೇವರ ವಾಕ್ಯ ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೆಯ ವಚನ. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಈ ವಾಕ್ಯದಲ್ಲಿ ಶ್ರೀ ಪೌಲನು ಹಳೆಯ ಮನುಷ್ಯನನ್ನು ಕುರಿತು ಒಂದು ಮುಖವನ್ನು ವ್ಯಾಖ್ಯಾನಿಸುತ್ತಾ, ನಾವು ಪಾಪಿಗಳಾಗಿದ್ದಾಗ ಅಥವಾ ಪಾಪ ಜೀವಿತದಲ್ಲಿದ್ದಾಗ ಪಾಪ ಕೃತ್ಯಗಳ ನಿಮಿತ್ತದಿಂದಾಗಿ ನಮ್ಮಲ್ಲಿ ಪಾಪದ ಶರೀರ ಉಂಟಾಯಿತು ಎಂದಿದ್ದಾರೆ. ನಾವು ಹುಟ್ಟಿದಾಗ ನಾವು ಪಾಪದಲ್ಲಿ ಹುಟ್ಟಿದೆವು. ಆದುದರಿಂದ ದಾವೀದನು ತನ್ನ ಕೀರ್ತನೆ 51:5 ನಾನು ಹುಟ್ಟಿದಂದಿನಿಂದಲೂ ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೂ ದ್ರೋಹಿಯೇ ಎಂದಿದ್ದಾನೆ. ಆದುದರಿಂದ ನಾವು ಪಾಪ ಮಾಡಲು ಸೈತಾನನಿಂದ ಪ್ರಚೋದಿಸಲ್ಪಟ್ಟಾಗ ನಾವು ಹಳೆಯ ಮನುಷ್ಯನಿಗೆ ಪಾಪದ ಶರೀರವನ್ನು ಸೃಷ್ಟಿಸಿದಂತಾಯಿತು. ಆದುದರಿಂದಲೇ ಶ್ರೀ ಪೌಲನು ರೋಮ 6:6 ಪಾಪದೀನ ಶರೀರವು ನಾಶವಾಗುವಂತೆ ಹಳೆಯ ಮನುಷ್ಯನನ್ನು ಶಿಲುಬೆಗೆ ಹಾಕಿರಿ ಎಂಬುದಾಗಿ ತಿಳಿಸಿದ್ದಾನೆ. ಈ ಹಳೆಯ ಮನುಷ್ಯನನ್ನು ಶಿಲುಬೆಗೆ ಹೇಗೆ ಹಾಕುವುದು? ಇಲ್ಲಿ ಶಿಲುಬೆಗೆ ಹಾಕುವುದರ ಅರ್ಥವೇನೆಂದರೆ ಅರಿಕೆ ಮಾಡಿ ಬಿಟ್ಟು ಬಿಡುವುದೇ ಆಗಿದೆ. ನಮ್ಮಲ್ಲಿ ಪಾಪಗಳ ಕುರಿತಾದ ಅರಿವು ಉಂಟಾದಾಗ ನಿಜವಾದ ಮಾನಸಾಂತರದಿಂದ ಅರಿಕೆ ಮಾಡಿ ಬಿಟ್ಟು ಆಗ ನಮ್ಮ ಸಕಲ ಪಾಪಗಳು ಕಲ್ವಾರಿಯ ಮೇಲೆ ಹಾಕಲ್ಪಟ್ಟಿತು. ಯೇಸು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರೆ. ನಾವು ನಮ್ಮ ಶರೀರ, ಪ್ರಾಣ ಮತ್ತು ಆತ್ಮಗಳಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡುವ ಎಲ್ಲ ಕಾರ್ಯಗಳು ಪಾಪವಾಗಿದ್ದು ಅದರಿಂದ ದೇವರ ಕೋಪ ಉಂಟಾಗುತ್ತದೆ. ಇದೇ ಪ್ರಕಾರ ಆ ಕಾರಣದಿಂದಾಗಿ ನಾವು ನಮ್ಮ ಸಹೋದರರ ಮೇಲೆ ಕೋಪಿಸಿಕೊಂಡರೆ ನಾವು ಕೊಲೆ ಮಾಡಿದಂತಾಗಿ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೇವೆ. ನಾವು ದೇವರ ವಾಕ್ಯದ ಪ್ರಕಾರ ನಡೆದಲ್ಲಿ ದೇವರ ಚಿತ್ತದಂತೆ ನಡೆದಂತಾಯಿತು. ನಾವು ದೇವರ ಚಿತ್ತದ ಪ್ರಕಾರ ನಡೆದು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾರೆ. ಹಳೆಯ ಸ್ವಭಾವವನ್ನು ಅಥವಾ ಹಳೆಯ ಮನುಷ್ಯನನ್ನು ವಿಸರ್ಜಿಸಿ ಬಿಡಿರಿ ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಬೋಧಿಸುತ್ತದೆ. ಆದುದರಿಂದ ಪ್ರಾರ್ಥಿಸುವುದಕ್ಕೆ ಮುಂಚೆ ಹಳೆಯ ಸ್ವಭಾವವನ್ನು ನಾವು ವಿಸರ್ಜಿಸಬೇಕು. ನಮಗೆ ಯಾರೊಂದಿಗಾಗಲಿ ಕೋಪ, ಕ್ರೋಧ, ಮತ್ಸರ ಇತ್ಯಾದಿಗಳಿದ್ದರೆ ಪ್ರಾರ್ಥಿಸುವುದಕ್ಕೆ ಮೊದಲು ಅವರೊಂದಿಗೆ ಸಂಧಾನ ಮಾಡಿಕೊಳ್ಳಬೇಕು. ಈ ಕಾರಣಗಳ ನಿಮಿತ್ತವಾಗಿ ಶ್ರೀ ಪೌಲನು ಎಫೆಸದ ಸಭೆಯವರನ್ನು ಪವಿತ್ರ ಆತ್ಮಭರಿತರಾಗಿರಿ ಎಂದು ಹೇಳಿದ್ದಾನೆ. ಈ ಹಳೆಯ ಮನುಷ್ಯನನ್ನು ಮಾನಸಾಂತರದ ಮುಖಾಂತರ ತೆಗೆದುಹಾಕಬಹುದು. ನಾವು ನಮ್ಮ ಪಾಪಗಳನ್ನು ಕುರಿತು ಅರಿಕೆ ಮಾಡಿದಾಗ ನಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಂಡಂತಾಯಿತು. 1 ಯೋಹಾನ 1:7 ನೋಡುವಾಗ ನಾವು ನಮ್ಮ ಪಾಪಗಳನ್ನು ನಾವು ಅವುಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡಬೇಕು. ನಾವು ಅವುಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡಬೇಕು. ಆದರೆ ಕೇವಲ ಅರಿಕೆಯಿಂದ ಪ್ರಯೋಜನವಾಗದು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಮತ್ತು ಒಳ್ಳೆಯದನ್ನು ಕುರಿತು ಧ್ಯಾನಿಸಬೇಕು. ಹಳೆಯ ಮನುಷ್ಯನನ್ನು ಪುನರ್ಜೀವಿಸುವುದರ ಬದಲು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ, ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ.